ಅಂದರೆ ನಾವು ಹಿಂದೆ ಪಾದಯಾತ್ರೆ ಮಾಡಿದಾಗ UGD ಇದೆ ಬಹುದೊಡ್ಡ ಸಮಸ್ಯೆ ಇಲ್ಲಿ ಭಾಗದಲ್ಲಿ. ಒಳಚರಂಡಿ ವ್ಯವಸ್ಥೆಗೋಸ್ಕರ ಈಗ NGTಯಿಂದ ಇಡೀ ಮೈಸೂರಿಗೆ 80 ಕೋಟಿ ಅನುದಾನವನ್ನು ಮೀಸಲಿಟ್ಟಿದ್ದಾರೆ. 80 ಕೋಟಿ ಅನುದಾನವನ್ನು ಮೀಸಲಿಟ್ಟಿದ್ದಾರೆ. ಅದರಲ್ಲಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದು ಬಹಳ ಅನಿವಾರ್ಯ ಮತ್ತು ಅಗತ್ಯತೆ ಇತ್ತು ಅನ್ನುವಂಥದ್ದನ್ನು ಈ ವಾರ್ಡನ್ನು ಸೆಲೆಕ್ಟ್ ಮಾಡಿಕೊಂಡ್ರು. ಗುಂಡ್ರಾವ್ ನಗರ ಮತ್ತು ಭೈರವೇಶ್ವರ ನಗರದ ಏನಿದೆ ಪೂರ್ಣ UGD ಸಮಸ್ಯೆ ಮುಕ್ತ ಮಾಡಬೇಕು ಅಂತೇಳಿ ಸುಮಾರು 2.25 ಕೋಟಿಲಿ ಈ ಕಾಮಗಾರಿಯನ್ನು ಇವತ್ತು ಗುದ್ಲಿ ಪೂಜೆಯನ್ನು ಮಾಡಿದೆ. 2024ರಲ್ಲಿ ಇದು NGTಯಿಂದ ಅಲಾಟ್ ಆಗಿರುವಂಥದ್ದು. ಅದರಲ್ಲಿ ನಮ್ಮ ಕ್ಷೇತ್ರಕ್ಕೆ ನನಗೆ ಸಮಾಧಾನ ಇಲ್ಲ. ಯಾಕಂದರೆ ಅಲಾಟ್ ಆಗಿರುವ ಮೈಸೂರಿಗೆ ಬಂದಿರೋ 80 ಕೋಟಿಲಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಈ ಭಾಗಕ್ಕೆ ಅಂತ ಕೊಟ್ಟಿರೋದು ಕೇವಲ 2-2.5 ಕೋಟಿ. ಅದು ಸಮಾಧಾನ ಇಲ್ಲ. ಆದರೆ ಇದರಲ್ಲೇ ಇರೋದನ್ನು ನಾವು ಗುಂಡ್ರಾವ್ನ ಮತ್ತು ಭೈರವೇಶ್ವರ ನಗರದ ಕ್ಲಿಯರ್ ಮಾಡ್ಕೊಳ್ಳೋಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಪ್ರತಿಯೊಂದರಲ್ಲೂ ಕೃಷ್ಣರಾಜ ಕ್ಷೇತ್ರಕ್ಕೆ ಮಲ್ತಾಯ ಧೋರಣೆ ನಡೀತಾ ಇದೆ. ಅದು ಮಹಾತ್ಮ ಗಾಂಧಿ ನಗರೋತ್ಥಾನದಲ್ಲಿರ್ಬೋದು, ಹಿಂದೆ SFC ಗ್ರ್ಯಾಂಡ್ 45 ಕೋಟಿ ನಮಗೆ ಅಂತ ಮೀಸಲಿಟ್ಟಿದ್ದು ಬೇರೆ ಕ್ಷೇತ್ರಕ್ಕೆ ವರ್ಗಾವಣೆ ಮಾಡಿದ್ದಿರ್ಬೋದು, ಈಗ NGT ಇರ್ಬೋದು. ಈ ಥರದಲ್ಲಿ ಜೊತೆಗೆ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ಬಂದಿರುವಂಥ ಅನುದಾನ ನಮಗೆ ಬರೀ 25 ಕೋಟಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅವ್ರಿಗೆ 50 ಕೋಟಿ ಕೊಟ್ಟಿದ್ದಾರೆ. ಇಷ್ಟೆಲ್ಲದರ ನಡುವೆಯೂ ಸಮಾಧಾನಕರವಾಗಿ ಕೆಲಸ ಆಗ್ತಿದೆ ಅನ್ನೋದಷ್ಟೇ. ಹಾಗಾಗಿ ಇವತ್ತು ಈ ಜಾಗದಲ್ಲಿ ಗುದ್ಲಿ ಪೂಜೆನ ಅಟ್ಲೀಸ್ಟ್ ಈ ಎರಡೂ ಭಾಗಗಳಲ್ಲಿ ಪರ್ಮನೆಂಟ್ UGD ಸಮಸ್ಯೆ ಸಾಲ್ವ್ ಆಗುತ್ತೆ. ಸರ್, ಮೈಸೂರು ನಗರ ಪಾಲಿಕೆಗೆ ಕೃಷ್ಣರಾಜ ಕ್ಷೇತ್ರದಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ಟಿಸ್ತಾರೆ ನಾಗರಿಕರು. ಈ ಅನುದಾನ ಕೊಡೋದ್ರಲ್ಲಿ ಸರ್ಕಾರದ ತಾರತಮ್ಯ ಯಾಕೆ ಏನು ಹೇಳೋದ ಇದು ಇದಕ್ಕೆ ಏನೋ ಅದನ್ನೇ ಅಜೆಂಡಾ ಇಟ್ಕೊಂಡ್ಬಿಟ್ರೆ ನಾವೇನು ಮಾಡೋಕ್ಕಾಗತ್ತೆ. ಆದರೆ NGT ಒಂದು ನಾರ್ಮ್ಸ್ ಇತ್ತು, ಯಾವುದು ಸ್ಟ್ರಾಂಗ್ ವಾಟರ್ ಡ್ರೈನಲ್ಲಿ ಲಿಂಕ್ ಆಗ್ತಾಯಿದೆ, ಅದನ್ನು ಅಲ್ಲಿಂದ ಡಿಸ್ಕನೆಕ್ಟ್ ಮಾಡಿ ಹೊಸ ಲೈನನ್ನು ಹಾಕಬೇಕು ಅಂತ. ಸೊ ಈ ಭಾಗದಲ್ಲಿ ಸ್ಟ್ರಾಂಗ್ ವಾಟರ್ ಡ್ರೈನ್ಗೆ ಹೋಗ್ತಾಯಿತ್ತು ರಾಜಕಾಲುವೆಗೆ, ಅದನ್ನು ನಿಲ್ಲಿಸಿ ಅದಕ್ಕೆ ಬರೀ ಮಳೆ ನೀರಿಗೆ ಅಂತ ಮಾಡಿ ಮಿಕ್ಕಿದ್ದನ್ನು ಸುಯೇಜ್ ಫಾರಮ್ ಒಳಗೆ ತೆಗೆದುಕೊಳ್ಳುವಂಥ ಕಾಮಗಾರಿ ಇದು ಇವತ್ತು ಆಗಿದೆ. ಬಟ್ ಈ ಭಾಗದ ಜನರಿಗಂತೂ ನೆಮ್ಮದಿ ಸಿಗುತ್ತೆ, ಅಷ್ಟು ಸಮಾಧಾನ ತರುತ್ತೆ.